ಹಾಯ್ ಡಿಯರ್ಸ್, ವೆಲ್ಕಮ್ ಟು ದೀಪ್ ರಶ್ ಕನ್ನಡ ವ್ಲಾಗ್ಸ್. ಸೊ ಈಗ ಫಸ್ಟು ದೀಪ್ ರಶ್ ಕನ್ನಡ ವ್ಲಾಗ್ಸ್ ಅಂತ ಇದ್ದಿದ್ದನ್ನ ರಶ್ಮಿತಾ ಅರಸ್ ಕನ್ನಡ ವ್ಲಾಗ್ಸ್ ಅಂತ ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನ ನೇಮಿಂದನೇ ಏನು ಎಲ್ರಿಗೂ ಗೊತ್ತಿದೆ ನೇಮು, ಅದೇ ನೇಮಿಂದನೇ ಇರಲಿ ಅಂತ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಎಲ್ಲರೂ ಏನು ದೀಪ್ ರಶ ಅಂತ ಕನ್ಫ್ಯೂಸ್ ಆಗ್ತಾಯಿದ್ರು ನಾನು ಕೇಳೋರೆಲ್ಲರೂ. ಅದಕ್ಕೋಸ್ಕರ ರಶ್ಮಿತಾ ಅಂತಲೇ ನನ್ನ ನೇಮ್ನ ವ್ಲಾಗಲ್ಲಿ ಹಾಕಿದ್ದೀನಿ. ಸೊ ವೆಲ್ಕಮ್ ಟು ರಶ್ಮಿತಾ ಅರಸ್ ಕನ್ನಡ ವ್ಲಾಗ್ಸ್. ಇವತ್ತು ಭಾನುವಾರ ಎದ್ದಿದ ತಕ್ಷಣ ನನ್ನ ಮಗಳದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದು ಮಿರರ್ ಮುಂದೆ ಈ ಥರ, ಅವಳಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಿರೋದು. ಸೊ ಅವಳು ಪಾಡಿಗೆ ಅವಳು ಡ್ಯಾನ್ಸ್ ಮಾಡಿಕೊಂಡು ಅವಳ ಮುಖ ನೋಡಿಕೊಂಡು ತುಂಬ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ಲು. ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅದಾದಮೇಲೆ ಬಂದು ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ಲೇಟಾಗಿ ಟೀ ಕಾಫಿ ಎಲ್ಲ ಆಗ್ತಾಯಿದೆ. ನಾನು ಈ ಕಡೆ ಟೀಗೆ ಇಟ್ಟಿದ್ದೀನಿ, ಅವಳಿಗೆ ಹಾಲು ಕೊಟ್ಟಿದ್ದೀನಿ. ಹಾಲಿಗೆ ಸ್ವಲ್ಪ ಚಾಕೋಸ್ ಹಾಕ್ಕೊಟ್ಟಿದ್ದೀನಿ. ಅವಳಿಗೆ ಚಾಕೋಸ್ ಇಲ್ಲ ಬೂಸ್ಟ್ ಏನಾದರೂ ಹಾಕಿದ್ರೇ ಹಾಲು ಕುಡಿಯೋದು. ಸೊ ಹಾಗಾಗಿ ಚಾಕೋಸ್ ಹಾಕ್ಕೊಂಡು ಹಾಲು ಕುಡಿದ್ಲು. ಸೊ ಅದಾದಮೇಲೆ ಬಂದು ಈ ಥರ ಟಿ ವಿ ಹಾಕ್ಕೊಂಡು ಕುತ್ಕೊಂಡಿದ್ದಾಳೆ. ಇವಾಗ ಮೇಲ್ ಬಂದ್ವಿ, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಮೇಲ್ ಬಂದಿದ್ದೀವಿ. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೆ. ಸೊ ಅದನ್ನೆಲ್ಲ ತಿಂದ್ಕೊಂಡು ನಿಧಾನಕ್ಕೆ, ಇನ್ನೂ ಸ್ನಾನ ಎಲ್ಲ ಏನೂ ಆಗಿಲ್ಲ. ಸಂಡೇ ಆಗಿರೋದ್ರಿಂದ ಇಬ್ಬರಿಗೂ, ಅವಳಿಗೆ ಸ್ಕೂಲಿಗೆ ರಜಾ, ನನಗೆ ಆಫೀಸಿಗೆ ರಜಾ. ಸೊ ಇಬ್ಬರು ಆರಾಮಾಗಿ ಪೀಸ್ಫುಲ್ಲಾಗಿ ಟಿ ವಿ ಎಲ್ಲ ನೋಡಿಕೊಂಡು ನಾನು ಸ್ವಲ್ಪ ನಿಧಾನಕ್ಕೆ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಅದೇ ನಿಮ್ಮ ಮೇಡಮ್ ನೋಡ್ತಾರಲ್ಲ. ಓ, ರಿತ್ವಿ ಕೇಕ್ ತಿಂತಾ ಇದ್ದಾಳೆ, ಬಾಕ್ಸಿಗೆ ಮಾತ್ರ ಫ್ರೂಟ್ಸ್ ತೊಗೊಂಬರ್ತಾಳೆ ಅಲ್ವಾ? ನೋಡಿ ಎಷ್ಟು ಬಾಯಲ್ಲಿ ಹೆಂಗೆ ಹಾಕ್ಕೊಂಡಿದ್ದು. ಏನು ನೋಡ್ತಾ ಇದೀಯಾ? ಟಿ ವಿಲಿ ಏನು ನೋಡೋದು ನೀನು? ಚಿಂಟು ಟಿ ವಿನ? ಅದು ಅಲ್ಲ. ಹೋಮ್ವರ್ಕ್ ಏನಿಲ್ವಾ? ಬರ್ತಿದ್ಯಾ? ಯಾಕೆ ಹಿಂಗೆ ಗೋಡೆ ಮೇಲೆ ಅಂಟಿಸ್ಕೊಂಡಿದ್ಯಾ? ತೊಗೊಂಡು ಬಂದು ಗೋಡೆ ಇದೆಲ್ಲ ಇದಾಗುತ್ತೆ ನೀನು ಅಂಟಿಸ್ಕೊಂಡಿರೋದು. ಡಸ್ಟ್ಬಿನಲ್ಲಿ ಹಾಕ್ಬಿಟ್ಟು ಕೈದು ವಾಶ್ ಮಾಡ್ಕೋಗು. ಡಸ್ಟ್ಬಿನ್ ಎಲ್ಲಿರೋದು? ಸಂಡೇ ರಜಾ ಇದ್ದಿದ್ದರಿಂದ ನಾನು ಸ್ವಲ್ಪ ನೇಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡಿ ಕ್ಲೀನಾಗಿ ಒಂದು ಚೇಂಜ್ ಮಾಡಿ ನೇಲ್ ಪಾಲಿಶ್ ಹಾಕೊಳ್ಳೋಣ ಅಂತ ತೊಗೊಂಡು ಬರ್ತಾಯಿದ್ದೀನಿ. ಅಂದರೆ 1 ವೀಕಿಗೆ ಒಂದು ಸಲ ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಅದರಲ್ಲೇ ಇದ್ದರೆ ಅದು ಅರ್ಧ ಆಗೋಗಿರುತ್ತೆ, ಆವಾಗ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ನೇಲ್ ಪಾಲಿಶ್ ಹಾಕ್ಕೊಳ್ಳೋಣ ಅಂದ್ಕೊಂಡು ತೊಗೊಂಡು ಬಂದೆ. ನನ್ನ ಮಗಳಿಗೆ ಊರಿಗೆ ಹೋಗಿದ್ವಿ ಲಾಸ್ಟ್ ವೀಕು, ಅಲ್ಲಿ ಅವಳು ಹಾಕ್ಸ್ಕೊಂಡ್ಬಿಟ್ಟಿದ್ಲು. ಸೊ ಸ್ಕೂಲಿಗೆಲ್ಲ ಚೆನ್ನಾಗಿ ಕಾಣಲ್ಲ ಅಂತ ಅವಳಿಗೆ ನೀಟಾಗಿ ಅವಳಿಗೂ ರಿಮೂವ್ ಮಾಡಿಬಿಟ್ಟು ಅವಳಿಗೆ ಯಾವ್ದು ನೇಲ್ ಪಾಲಿಶು ಹಾಕಿಲ್ಲ. ನೀಟಾಗಿ ತಿನ್ನರ್ ಇರುತ್ತಲ್ಲ ನೈಲ್ ಪಾಲಿಶ್ ರಿಮೂವರ್, ಅದರಲ್ಲಿ ಕ್ಲೀನ್ ಮಾಡಿ ಅವಳಿಗೆ ಕಳಿಸ್ದೆ. ಆಮೇಲೆ ನಾನೆಲ್ಲ ಹಳೆ ನೈಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡಿ ಹೊಸದೊಂದು ಕಲರ್ ಹಾಕ್ಕೊತಾ ಇದ್ದೀನಿ. ಇವಾಗಿನ್ನೂ ಭಾನುವಾರದ ಕೆಲಸ, ಮನೆ ಕೆಲಸ ಏನೂ ಸ್ಟಾರ್ಟ್ ಮಾಡಿಲ್ಲ. ಮಧ್ಯಾಹ್ನ ಊಟಕ್ಕೂ ಇನ್ನೂ ಏನೂ ರೆಡಿ ಮಾಡ್ಕೊಂಡಿಲ್ಲ. ಮೊಳಕೆ ಕಾಳು ಎತ್ತಿಟ್ಟಿದ್ದೀನಿ, ಅದು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಇನ್ನು ನಾಳೆಯಿಂದ ಮತ್ತೆ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಅವಳಿಗೆ ಸ್ಕೂಲು, ನನಗೆ ಆಫೀಸ್ ವರ್ಕು. ನಾಳೆ ಅವಳಿಗೆ ರಜಾ ಇದೆ ನನ್ನ ಮಗಳಿಗೆ. ಅವ್ರದ್ದು ಏನು ಸ್ಕೂಲ್ ಇನಾಗ್ರೇಷನ್ ಇದೆ, ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿದ್ದ ಬಿಲ್ಡಿಂಗ್ ಇನಾಗ್ರೇಷನ್ ಇದೆ. ಸೊ ಹಾಗಾಗಿ ಅವಳಿಗೆ ಫ್ರೈಡೆಯಿಂದನೂ ರಜಾ ಕೊಟ್ಟಿದ್ದರು. ಸೊ ಅವಳು 4 ದಿನ ಅವಳಿಗೆ ಕಂಟಿನ್ಯೂಸ್ ರಜಾ ಸಿಕ್ಕಿದೆ. ನನಗೆ ಈ ಸ್ಯಾಟರ್ಡೆ ರಜಾನೇ ಇರಲಿಲ್ಲ, ಸಂಡೇ ಮಾತ್ರ ರಜಾ ಇದ್ದಿದ್ದು. ಹಾಗಾಗಿ ಎಲ್ಲೂ ಹೋಗೋಕ್ಕೂ ಆಗಿಲ್ಲ. ಊರಿಗೆ ಹೋಗಿ ಬರೋಣ ಅಂದ್ರೂ ನನಗೆ ಸರಿಯಾಗಿ ರಜಾ ಸಿಕ್ಕಿಲ್ಲ.
ಹಾಗಾಗಿ ಎಲ್ಲೂ ಹೋಗಿಲ್ಲ. ಸರಿ ಮನೇಲೇ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡು ಇನ್ನೂ ಕೆಲಸನೂ ಸ್ಟಾರ್ಟ್ ಮಾಡಿಲ್ಲ. ನಾನು ತುಂಬ ದಿನ ನೈಲ್ ಪಾಲಿಷ್ಗಳನ್ನೇ ಯೂಸ್ ಮಾಡಿದೆ, ಹಾಗೆ ಎತ್ತಿಟ್ಟು ಹಾಳಾಗ್ತಿತ್ತು. ಸರಿ ತೊಗೊಂಡಿರೋದಾದರೂ ನೀಟಾಗಿ ಯೂಸ್ ಮಾಡೋಣ ಅಂಥೇಳಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆ. 1 ವೀಕ್ ಕರೆಕ್ಟಾಗಿ ಚೇಂಜ್ ಮಾಡಿಲ್ಲ ಅಂದರೆ ಅರ್ಧ ಅರ್ಧ ಆಗಿರುತ್ತೆ ಉಗುರಲ್ಲಿ, ಒಂಚೂರು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ನೈಲ್ ಪಾಲಿಷ್ ಹಾಕೋದೇ ಬಿಟ್ಬಿಟ್ಟಿದೆ. ಬಟ್ ವೀಕ್ಲಿ ಒನ್ಸು ಚೇಂಜ್ ಮಾಡಿದ್ರೆ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಸೊ ಇವಾಗ ಅದೆಲ್ಲ ಡ್ರೈ ಆದಮೇಲೆ ನಾನು ಮತ್ತೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಇವಾಗ ಹಾಕ್ಕೊಂಡಿದ ತಕ್ಷಣ ಮನೆ ಕೆಲಸ ಮಾಡೋಕ್ಕೆ ಹೋದ್ರೂ ಮತ್ತೆ ಎಲ್ಲ ಹಾಳಾಗುತ್ತೆ. ಸೊ ಇನ್ನೂ 1 ಅವರ್ 2 ಅವರ್ಸ್ ನಾನು ಸ್ವಲ್ಪ ಲೈಟಾಗಿ ಏನಾದರೂ ಬೇರೆ ಕೆಲಸಗಳು ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಅದು ನೀಟಾಗಿ ಡ್ರೈ ಮಾಡ್ಕೊತೀನಿ. ಸೊ ಇವಾಗ ಅದು ಯೂಸ್ ಮಾಡಿದ ಕಾಟನ್ಸು ಅದೆಲ್ಲ ಡಸ್ಟ್ಬಿನ್ಗೆ ಹಾಕ್ತಾಯಿದ್ದೀನಿ. ಮತ್ತು ನೈಲ್ ಪಾಲಿಷ್ ಎಲ್ಲಿತ್ತು ಅಲ್ಲೇ ತೊಗೊಂಡೋಗಿ ಇಡ್ತಾಯಿದ್ದೀನಿ. ನನ್ನ ಮಗಳಿಗೂ ಏನು ಟಿ ವಿ ಹಾಕ್ಕೊಟ್ಟಿದ್ದೀನಿ, ನೋಡ್ತಾ ಇದ್ದಾಳೆ. ಅವಳದು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ. ಇನ್ನು ಮಧ್ಯಾಹ್ನಕ್ವರೆಗೂ ಅವಳದ್ದು ಏನೂ ಕೆಲಸ ಇಲ್ಲ. ಈಗ ಸ್ವಲ್ಪ ಹೊತ್ತಾದಮೇಲೆ ಅವಳಿಗೆ ಸ್ನಾನಕ್ಕೆ ಕಳಿಸ್ತೀನಿ. ಅವಳೇ ಇವಾಗ ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡು ಬರ್ತಾಳೆ. ನಾನು ಸ್ವಲ್ಪ ನೀರೇನಾದರೂ ಬಿಸಿ ನೀರು ಬಿಟ್ಕೊಡೋದು ಬಕೆಟಿಗೆ, ಆ ಥರ ಮಾಡಿಕೊಟ್ರೆ ಅವಳೇ ಸ್ನಾನ ಮಾಡ್ಕೊಂಡು ಬರ್ತಾಳೆ. ಅವಳೇ ರೆಡಿ ಆಗ್ತಾಳೆ. ಡ್ರೆಸ್ ಎತ್ತಿಡ್ತೀನಿ, ಅವಳೇ ರೆಡಿ ಆಗ್ತಾಳೆ. ನೀಟಾಗಿ ಜಡೆ ಏನಾದರೂ ಹಾಕ್ಸ್ಕೊತಾಳೆ ಅಷ್ಟೇ. ಇವಾಗೆಲ್ಲ ಸ್ವಲ್ಪ ಅವಳೇ ರೆಡಿ ಆಗೋಕ್ಕೆ, ಅವಳೇ ಸ್ನಾನ ಮಾಡೋಕ್ಕೆಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ. ನನ್ನ ನೈಲ್ ಪಾಲಿಷ್ ಎಲ್ಲ ಡ್ರೈ ಆದಮೇಲೆ ಮೇಲ್ಗಡೆ ಬಟ್ಟೆ ಎಲ್ಲ ಒಣಗಾಕಿದ್ದೆ, ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತು ಇನ್ನೊಂದು ಲೋಡು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿಬಿಟ್ಟು ಸ್ವಲ್ಪ ಬಟ್ಟೆ ಕೆಲಸ ನಾನು ಸಂಡೇ ಜಾಸ್ತಿ ಮಾಡ್ಕೊತೀನಿ. ಡೈಲಿ ನನಗೆ ಟೈಮ್ ಇರೋದಿಲ್ಲ. ವೀಕ್ ಡೇಸಲ್ಲಿ ನನಗೆ ಟೈಮ್ ಇರೋದಿಲ್ಲ, 3ನೇ ಫ್ಲೋರ್ಗೆ ಹೋಗ್ಬೇಕಲ್ಲ. ಸೊ ಟೈಮ್ ಇರೋದಿಲ್ಲ. ಸಂಡೇಸ್ ಮತ್ತು ರಜಾ ಯಾವಾಗಿರುತ್ತೆ ಆವಾಗ ಮಾತ್ರ ನಾನು ಮೇಲೋಗಿ ಸೊ ಲಾಂಡ್ರಿಗೆ ಏನಿದೆ ಅದನ್ನು ಕೆಲಸ ಮುಗಿಸ್ಕೊಂಡು ಅಲ್ಲೂ ಮಾಪಿಂಗ್ ಏನಾದರೂ ಡಸ್ಟಿಂಗ್ ಏನಾದರೂ ಮಾಡೋದಿದ್ದರೆ ಮಾಡಿಬಿಟ್ಟು ಬರ್ತೀನಿ. ಅದು ಬಿಟ್ಟರೆ ನಾನು ಮೇಲ್ಗಡೆ ಹೋಗೋದೇ ಇಲ್ಲ. ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಬಂದಿದ್ದೀನಿ. ಒಣಗಿರೋ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ದಿವಾನ್ ಕೊಟ್ಟ ಮೇಲೆ ಹಾಕ್ಕೊಂಡಿದ್ದೀನಿ. ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ದಾಳೆ. ಸೊ ಅವಳು ಸ್ನಾನ ಮಾಡ್ಕೊಂಡು ಬರೋ ತನಕ ನಾನು ಸಾಂಗ್ಸ್ನ ಪ್ಲೇ ಮಾಡಿದ್ದೀನಿ. ಅವಳು ಬಂದರೆ ಸಾಂಗ್ಸ್ ಹಾಕೋಕ್ಕೆ ಬಿಡಲ್ಲ. ಅವಳದೇನೇನೋ ಕಾರ್ಟೂನ್ ಚಾನಲ್ಸು ಆ ಥರನೇ ಹಾಕ್ಕೊಂಡು ಕೂತಿರ್ತಾಳೆ. ಇಲ್ಲ ಹೊರಗಡೆ ಕಳಿಸ್ಬೇಕು, ಆಟ ಆಡ್ಕೊಂಡು ಬಾ ಹೋಗು, ಕೆಳಗಡೆ ಹೋಗು ಅಂತ. ನನಗೆ ಸಾಂಗ್ಸ್ ಹಾಕೋಕ್ಕೆ ಬಿಡಲ್ಲ. ಸೊ ಹಾಗಾಗಿ ಇವಾಗ ಸಾಂಗ್ಸ್ ಹಾಕಿದ್ದೀನಿ. ಹಾಗೆ ಕೂತ್ಕೊಂಡು ಎಲ್ಲ ಬಟ್ಟೆಗಳು ಮಡ್ಚ್ಕೊಂಬಿಡೋಣ ಅಂದ್ಬಿಟ್ಟು ಬಟ್ಟೆಗಳನ್ನೆಲ್ಲ ಮಡ್ಚ್ಕೊತಾ ಇದ್ದೀನಿ. ಸರಿ ಮೇಲೆ ಇಟ್ಕೊ, ಬೆಳಗ್ಗೆ ಬರ್ತೇನೆ. ನೋಡಿ ಇವಾಗ ಅವಳು ರೆಡಿಯಾಗಿದ್ದಾಯಿತು. ನೀಟಾಗಿ ಒಂದು ಜುಟ್ಟು ಹಾಕ್ಬೋದು, ಅಷ್ಟು ಇವಾಗ ಅವಳಿಗೆ ಕೂದಲು ಬಂದಿರೋದು. 2 ಜಡೆ ಹಾಕ್ಸ್ಕೊಳ್ಳೆ, 2 ಜುಟ್ಟು ಹಾಕ್ಸ್ಕೊಳ್ಳೆ ಅಂದರೆ ಬೇಡ, ನಂಗೆ ಒಂದೇ ಜುಟ್ಟು ಹಾಕು ಅಂತ ಹಾಕ್ಸ್ಕೊಂಡಿದ್ದಾಳೆ. ಫುಲ್ಲು ಜೋಶಲ್ಲಿ ರೆಡಿ ಆಗ್ತಾಳೆ. ರೆಡಿ ಆಗೋದು ಅಂದರೆ ತುಂಬ ಇಷ್ಟ ಅವಳಿಗೆ. ಸೊ ಹಾಗಾಗಿ ತುಂಬ ಖುಷಿಯಾಗಿ ರೆಡಿ ಆಗ್ತಾಳೆ. ಆವಾಗಲೇ ನಾನೇ ವ್ಲಾಗ್ ಮಾಡ್ತೀನಿ, ನಾನೇ ವಿಡಿಯೋ ಮಾಡ್ತೀನಿ ಕೊಡು ಅಂತ ಹೆಂಗೆಂಗೋ ಫೋನ್ ಇಟ್ಕೊಂಡಿದ್ಲು. ಆಮೇಲೆ ಅಮ್ಮ ಕಾಲ್ ಮಾಡಿದ್ರು, ಅದಕ್ಕೆ ಹೇಮಾ ಕಾಲಿಂಗ್ ಅಂತೇಳಿ ಕಟ್ ಮಾಡಿದ್ಲು. ಈ ಥರ ಅವಳಿಗೆ ತುಂಬ ಇಂಟ್ರೆಸ್ಟ್ ಎಲ್ಲದರಲ್ಲೂ, ಒಂಥರ ಖುಷಿಯಾಗಿ ಚೆನ್ನಾಗಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲನೂ ಕಲ್ತ್ಕೋಬೇಕು, ಆ ಥರ ಜಾಸ್ತಿ ಅವಳು. ಸೊ ಹಾಗಾಗಿ ಇವಾಗ ಅವಳಿಗೆ ಡ್ಯಾನ್ಸ್ ಕ್ಲಾಸ್ಗೂ ಹಾಕಿದ್ದೀನಿ, ಭರತನಾಟ್ಯಂ ಕ್ಲಾಸ್ಗೆ. ಇಲ್ಲೇ ಪಕ್ಕನೇ ನಮ್ಮನೆ ಹತ್ರನೇ ಇರೋದು. ಸೊ ಹಾಗಾಗಿ ಅವಳೇ ಹೋಗಿ ಬರ್ತಾಳೆ, ಚೆನ್ನಾಗಿ ಕಲಿತಾ ಇದ್ದಾಳೆ. ಒಂದು ಪ್ರೋಗ್ರಾಮ್ ಕೂಡ ಮಾಡಿಸಿದ್ರು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ಚೆನ್ನಾಗಿ ಕಲಿತಾ ಇದ್ದಾಳೆ ಕೂಡ. ಏನಾದರೂ ಸಡನ್ನಾಗಿ ಏನಾದರೂ ಸಾಂಗ್ ಬಂತು ಅಂದರೆ ಅವಳೇ ಡ್ಯಾನ್ಸ್ ಎಲ್ಲ ಮಾಡ್ತಾಳೆ, ಹೇಳ್ಕೊಡೋ ಅವಶ್ಯಕತೆನೇ ಇರೋದಿಲ್ಲ. ಡ್ಯಾನ್ಸ್ ಮಾಡು ಚಿನ್ನು ಆ ಸಾಂಗಿಗೆ. ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಅಂಥೇಳಿ ನಾನು ಇಲ್ಲಿ ಫಿಲಮ್ ಸಾಂಗ್ಸ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ, ಹಾಕಂಗಿಲ್ಲ.
ಸೊ ಹಾಗಾಗಿ ಬರೀ ಅವಳದು ಏನು ಡ್ಯಾನ್ಸ್ ಸ್ಟೆಪ್ಸ್ ಏನು ಮಾಡ್ತಿದ್ಲು ಅದನ್ನು ಮಾತ್ರ ಅಟ್ಯಾಚ್ ಮಾಡಿದ್ದೀನಿ. ಅಲ್ಲಿ ಏನು ಸಾಂಗ್ ಬರ್ತಿದೆ ಅದಕ್ಕೆ ಮ್ಯಾಚ್ ಮಾಡಿ ಅವಳಿಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ಮಾಡ್ತಾ ಇದ್ದಾಳೆ. ಒಂಥರ ಕ್ಯೂಟಾಗಿತ್ತು ಅಂದ್ಬಿಟ್ಟು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ರೌಂಡ್ ಅಷ್ಟೇ ನಾನೇನು ಹೇಳ್ಕೊಟ್ಟಿದ್ದು. ಅಷ್ಟೇನಾ? ಅದು ಹಿಂದೆ ಮುಂದೆ ಅದು ಮಾಡ್ತಿಲ್ಲ ಮಾಡು. ಹಿಂದೆ ಮುಂದೆ ದೂರ ಹತ್ರ, 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 ಹಿಂದೆ ಮುಂದೆ ದೂರ ಹತ್ರ. ಹೀಗೆ ರಜಾ ಇದ್ದಿದ್ದ ದಿನ ಅವಳು ನಾನು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಅವಳೆಲ್ಲ ರೆಡಿಯಾಗಿ ಇವಾಗ ಕೆಳಗಡೆ ಹೋದ್ಲು. ನಾನು ಸ್ವಲ್ಪ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಕೆಲಸ ಮಾಡ್ಬೇಕು ಚಿನ್ನು ಹೋಗು ಕೆಳಗಡೆ ಅಂತ ಹೇಳ್ತಿದ್ದೆ. ಅದಕ್ಕೆ ನಾನು ಈಗ ವೀಡಿಯೋಸ್ ಮಾಡ್ಕೊಡ್ತೀನಿ ನಿನಗೆ ಅಂತ ಹೇಳಿಬಿಟ್ಟು, ನೀನು ಕೆಲಸ ಮಾಡು ಟ್ರೈಪೋಡಿಗೆ ಹಾಕಬೇಡ ಮೊಬೈಲ್ನ, ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ವೀಡಿಯೋ ಮಾಡಿದ್ದಾಳೆ ಅವಳೇನೆ. ಸೊ ಇದಾದಮೇಲೆ ನಾನು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಗೆ ಹೋಗೋಣ, ನಾನು ಸ್ವಲ್ಪ ಏನೋ ಐಟಮ್ಸ್ ತರಬೇಕಿತ್ತು ಮನೆಗೆ, ಹಾಗೆ ಹೊರಗಡೆ ಹೋಗಿದ್ದು ಬರೋಣ ಅಂಥೇಳಿ ಬೇಗ ಬೇಗ ಕೆಲಸನ ಮುಗಿಸ್ಕೊತಾ ಇದ್ದೀನಿ. ಕೆಲಸ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋಷ್ಟಲ್ಲ ಆಲ್ರೆಡಿ 4:30 5 ಹಾಗೆ ಬಿಟ್ಟಿತ್ತು. ಸರಿ ಇವತ್ತಿನ ದಿನ ಮುಗೀತು. ಯಾವುದೋ ಒಂದು ಸಾಂಗ್ ಈಗ ರೀಸೆಂಟಾಗಿ ಬಂದಿದೆ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ನಾನು. ಸಂಡೇ ಬರುತ್ತದೆ ಪುಸುಕಂತ ಹೋಯ್ತದೆ ಅಂದರೆ ಮಂಡೇ ಬಂದು ತಲೆ ಬಿಸಿ ಮಾಡ್ತದೆ ಅಂತ ಏನೋ ಒಂಥರ ಸಾಂಗ್ ತುಂಬ ಚೆನ್ನಾಗಿದೆ. ಅದೇ ಥರ ಅನಿಸುತ್ತೆ. ಒಂಥರ ಈ ಸಂಡೇ ಬೆಳಿಗ್ಗೆ ಆಯಿತು ಅಂತ ಅನ್ನೋಷ್ಟರಲ್ಲೇ ಸಂಜೆ ಆಗೋಗಿರುತ್ತೆ. ಎಷ್ಟು ಫೀಲ್ ಆಗುತ್ತೆ ಅಂದರೆ ಸಂಜೆ ಆಗ್ತಿದ್ದಂಗೆ ನಾಳೆಯಿಂದ ಮತ್ತೆ ಡ್ಯೂಟಿ ಅಂತ ಅಷ್ಟು ಬೇಜಾರಾಗುತ್ತೆ. ಸರಿ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು ಅಂಥೇಳಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೊಂದು ಕಡಿಮೆ ಲೆಂತ್ ವಿಡಿಯೋ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಅರ್ಧ ಗಂಟೆ ಅಷ್ಟೇ ಆದ್ರೂ ಟ್ರೈ ಮಾಡ್ತೀನಿ ಮಾಡಲಿಕ್ಕೆ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.